ಶುಭೋದಯ ನನ್ನ ಇನ್ಸ್ಟಾ ಫ್ಯಾಮಿಲಿಯವ್ರಿಗೆ. ಇಷ್ಟು ಬೇಗ 10K ಫಾಲೋವರ್ಸ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಆಯಿತು, ನಾನು ಫಸ್ಟ್ ಇಲ್ಲಿ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದ ಇದೆಲ್ಲ ಸಾಧ್ಯ. ಇನ್ನು ಬೇಗ ಬೇಗ ನಮಗೆ 100K ಆಗಲಿ ಅಂತ. ದಯವಿಟ್ಟು ಇನ್ಯಾರು ಫಾಲೋ ಮಾಡ್ತಾ ಇಲ್ವೋ ನೀವೆಲ್ಲ ಫಾಲೋ ಮಾಡಿ. ಈ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನಮಗೆ ಖುಷಿ ಇದೆ. ಇದು ನನಗೆ ಸಣ್ಣ ವಿಚಾರ ಅಂತ ಅನಿಸೋದೇ ಇಲ್ಲ. ನಿಜವಾಗ್ಲೂ ಹ್ಯಾಪಿ ಆದ ಮೂಮೆಂಟು. ಇದನ್ನು ಕ್ರಿಯೇಟ್ ಮಾಡಿದ್ದು ಸೌಮ್ಯ ಆ್ಯಂಡ್ ಶೀಲಾ ಆಂಟಿ. ಹಾಗಾಗಿ ಇಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಇನ್ಸ್ಟಾ ಫ್ಯಾಮಿಲಿಯವ್ರಿಗೆ. ಅಷ್ಟು ಜನಕ್ಕೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ನಮ್ಮ ಫ್ಯಾಮಿಲಿ ಇನ್ನೂ ಚೆನ್ನಾಗಿರಲಿ ಅಂತ ಮುಂದುವರಿಸ್ತೀನಿ. Congratulations, dear. ಇನ್ನೊಂದ್ಸಲಿ ಇದೆ. ಹೀಗೆ ಆರಾಮಾಗಿ ಜಾಸ್ತಿ ಆಗ್ತಾ ಇರಲಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇನು ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಾ? ಎಸ್, ನಾನು ಇವಾಗ ಅದೇ ವಿಷಯ ಮಾತಾಡ್ತೀನಿ ನಿಮ್ಮ ಹತ್ರ. ಇವರಿಬ್ಬರು ನನ್ನ ಫ್ರೆಂಡ್ಸು ಸೌಮ್ಯ ಆ್ಯಂಡ್ ಶೀಲಾ ಅಂತ. ಇವತ್ತು ಬೆಳಗ್ಗೆನೇ ಕೇಕ್ ತಂದಿದ್ದಾರೆ. ಮಳೆ ಬರ್ತಾಯಿತ್ತು, ವಾಕಿಂಗ್ ಹೋಗೋಣ ಅಂತ ಎದ್ದು ರೆಡಿ ಆಗ್ತೀವಿ 5:30. ಫುಲ್ಲು ಮಳೆ. ಡೋರ್ ತೆಗ್ದಾಗಲೇ ಮಳೆ ಗೊತ್ತಾಯಿತು. ಆದರೆ ಆಮೇಲೆ ಇವರಿಬ್ಬರು ಫೋನ್ ಮಾಡಿ ಕರೆದ್ರು, ಕಾಫಿಗೆ ಬನ್ನಿ ಅಟ್ಲೀಸ್ಟು ಅಂತ. ಮಳೆ ನಿಂತಿತ್ತು ಅಷ್ಟೊತ್ತಿಗೆ. 6:30 6:45 ಆಗಿತ್ತು. ಅಲ್ಲೋಗಿ ನೋಡಿದ್ರೆ ಇಬ್ಬರೂ ಕೇಕ್ ತೊಗೊಂಡು ಬಂದಿದ್ರು. ಏನಕ್ಕಪ್ಪ ಅಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಆಗಿದ್ದರು ಅನ್ನೋ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಫ್ರೆಂಡ್ಸ್ ಅಂದರೆ ಸುಮ್ಮನೆ ತಿನ್ನೋಕ್ಕೋ ಕುಡಿಯೋಕ್ಕೋ ಮಸ್ತಿ ಮಾಡೋಕ್ಕೋ ಅಲ್ಲ. ನಮ್ಮ ಕಷ್ಟ ಸುಖದಲ್ಲಿ ಹಂಚ್ಕೊಂಡು ನಮ್ಮ ಖುಷಿನ ದುಪ್ಪಟ್ಟು ಮಾಡ್ತಾರಲ್ಲ, ಮತ್ತು ನಮ್ಮ ಏಳಿಗೆನ ನೋಡಿ ಅವರು ಇನ್ನೊಂದು ಸ್ವಲ್ಪ ಅದನ್ನ ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದು ನಿಜವಾದ ಗೆಳೆತನ. ಹಾಗಾಗಿ ನಾನು ಇಲ್ಲಿ ಅವರಿಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನನಗಿಂತ ಹೆಚ್ಚಾಗಿ ಅವರಿಬ್ಬರೇ ಖುಷಿಪಟ್ಟಿದ್ದು. ಬೇಗ ಇನ್ನೂ ಜಾಸ್ತಿ ಆಗಲಿ ಅಂತ ತುಂಬ ಹರಿಸಿದ್ರು ಇಬ್ಬರೂ. ಥ್ಯಾಂಕ್ ಯು ಸೋ ಮಚ್. ಇವತ್ತೇನು ಇಲ್ವಲ್ಲ ಹಾಕಿನಿ. ಆಯ್ತಾ, ನೀನು ಸೆಂಟ್ರ್ ಬಾ. ನಿನ್ನೆನೇ 10K ಆಯಿತು. ಅದನ್ನು ನೋಡಿ ಅವಳು ಅಯ್ಯೋ ರಾತ್ರಿನೇ ಏನು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ಲಂತೆ. ಪಾರ್ಕ್ಗೆ ತರೋಣ ಅಂದ್ಕೊಂಡ್ಲಂತೆ. ಬಟ್ ಮಳೆ ಬಂದಿದ್ದ ಕಾರಣ ಸರಿ ಕಾಫಿಗೆ ಬಾ, ಅಲ್ಲಿಗೆ ಕಾಫಿಗೆ ಸಿಗೋಣ ಅಂಥೇಳಿ ಕರೆದ್ರು. ನಮಗೂ ಗೊತ್ತಿರಲಿಲ್ಲ. ಸಡನ್ನಾಗಿ ಹೋದ್ವಿ. ಸರ್ಪ್ರೈಸು ಸೆಲೆಬ್ರೇಟ್ ಮಾಡಿದ್ರು. ಭಾಳ ಖುಷಿ ಆಯಿತು. ಇನ್ನು ನಮಗೇನು ಗೊತ್ತಾಯೋ ಇದೇನು ಮಹಾ ಅಂತ ಕೆಲವರು ಅನ್ಬೋದು. ನಮಗೆ ಈ ಸಣ್ಣ ವಿಷಯಗಳೇ ದೊಡ್ಡ ಖುಷಿನ ಕೊಡೋ ಅಂಥದ್ದು. ನಮಗಂತೂ ಖುಷಿ ಇದೆ ಈ ವಿಷಯದಲ್ಲಿ. ಎಲ್ಲರೂ ಕೇಳ್ತಾರೆ, ಏನು ರೀಲ್ಸ್ ಮಾಡ್ತೀರಾ, ಏನು ಸಿಗುತ್ತೆ ಅಂತ. ಏನು ಸಿಗಲ್ಲ. ಏನು ಸಿಗುತ್ತೋ ಬಿಡುತ್ತೋ ನಂಗೆ ಅದು ಗೊತ್ತಿಲ್ಲ. ಬಟ್ ಒಂಥರ ನೆಮ್ಮದಿಯಾಗಿರ್ತೀವಿ. ಯಾರ ವಿಷಯಕ್ಕೂ ಹೋಗಲ್ಲ, ಯಾರ ವಿಷಯನೂ ಮಾತಾಡಲ್ಲ. ನಮ್ಮ ಪಾಡಿಗೆ ನಾವು ಅದರಲ್ಲಿ ಬ್ಯುಸಿ ಇರ್ತೀವಿ. ಯಾರೋ ಒಬ್ಬರು ಸ್ಕ್ರೋಲ್ ಮಾಡುವಾಗ ಏನೋ ಬೇಜಾರಲ್ಲಿರ್ತಾರೆ. ನಮ್ಮ ವಿಡಿಯೋಗಳನ್ನ ನೋಡಿ ಅವ್ರು ಖುಷಿ ಪಡ್ತಾರೆ. ಅಥವಾ ಏನೋ ಒಂಥರ ಈ ಥರ ಸೀರೆ ತೊಗೋಬೇಕು, ಈ ಥರ ಮೇಕಪ್ ಆಗಬೇಕು, ಈ ಥರ ಜ್ಯುವೆಲರಿ ಹಾಕೋಬೇಕು ಅನ್ನೋ ಥಿಂಕಿಂಗ್ ಬರುತ್ತೆ. ಅಷ್ಟು ಸಾಕು, ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು. ಆಡ್ಕೊಳ್ಳೋರ ಬಾಯಿನ ಮುಚ್ಚೋಕ್ಕಾಗ.
ಆಡ್ಕೊಳ್ಳೋರು ಯಾವಾಗಲೂ ಆಡ್ಕೊಂಡು ಹಂಗೆ ಇರಲಿ, ನಾವು ಹಿಂಗೆ ಇರೋಣ. ಅವ್ರ ವಿಷಯ ನಮಗೆ ಬೇಡ. ನಾವಂತೂ ಹಿಂಗೆ ಚೆನ್ನಾಗಿರ್ತೀವಿ ಅಷ್ಟೇ. ನಮ್ಮ ಸ್ನೇಹ ಚೆನ್ನಾಗಿರಲಿ, ನಮ್ಮ ಬಾಂಧವ್ಯ ಚೆನ್ನಾಗಿರಲಿ. ಬೇಗ 100K ಫಾಲೋವರ್ಸ್ ಆಗಲಿ. ದಯವಿಟ್ಟು ಪ್ಲೀಸ್ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದರಲ್ಲೂ ಬೇಗ ಆಗಲಿ ಅಂತ ಕೇಳ್ಕೊತೀನಿ. ನಮ್ಮ ಯಜಮಾನ್ರು ಹೇಳ್ಬೇಕಂದ್ರೆ, ಎಲ್ಲ ಥರ ಫ್ರೀಡಮ್ ಕೊಟ್ಟಿರೋದಕ್ಕೆ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗೋದು. ನೀನು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಆ ಬಟ್ಟೆ ಹಾಕೋಬೇಡ, ಈ ಬಟ್ಟೆ ಹಾಕೋಬೇಡ ಅಂತ ಏನಾದ್ರು ಅಂದಿದ್ರೆ ಖಂಡಿತ ನಾವೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ನಾವು ಹೆಂಗೆ ಅಂದರೆ ಲಿಮಿಟ್ ಕ್ರಾಸ್ ಮಾಡಲ್ಲ. ಅವ್ರು ಏನೇ ಫ್ರೀಡಮ್ ಕೊಟ್ಟರು ಲಿಮಿಟ್ ಕ್ರಾಸ್ ಮಾಡಲ್ಲ. ಹಾಗಾಗಿ ಅವ್ರಿಗೂ ನಂಬಿಕೆ ಇದೆ ನಮ್ಮ ಮೇಲೆ, ಏನು ಅನಾಹುತ ಆಗಲ್ಲ ಅನ್ನೋದು. ಅವ್ರ ನಂಬಿಕೆನ ನಾನು ಉಳಿಸ್ಕೊತೀನಿ ಅಷ್ಟೇ. ಮತ್ತೆ ಲಾಕ್ ಕಂಟಿನ್ಯೂ ಆಗ್ತಿದೆ. ಸ್ಯಾಂಕಿಗೆ ಇವತ್ತು ಸೌಭಾಗ್ಯ ಬಂದಿದ್ದಾರೆ, ನಮ್ಮ ಭಾಗ್ಯ ಇವತ್ತು. ಹೈ ನಮ್ಮ ಚಾನಲಲ್ಲಿ ಇವತ್ತು ಸ್ಪೆಷಲ್ ಗೆಸ್ಟು ನಮ್ಮ ಸೌಭಾಗ್ಯ ಅವರು. ನಿಜವಾಗ್ಲೂ ಸೌಮ್ಯ ನೀನು ಮಿಸ್ಸು ಇವತ್ತು. ಸಕ್ಕತ್ತಾಗಿದೆ ಇದು ಅಲ್ವಾ? ನೋಡಿ ಭಾಳ ಚೆನ್ನಾಗಿದೆ. ಅವ ಅಲ್ಲ ಅಲ್ಲೇ ಫೋಟೋ ತೆಗಿಲ್ಲ. ಒಂದು ನಿಮಿಷ ನೋಡಿ ಗೈಸ್, ನಾವಿಟ್ಟು ದಾಖಲೆ ತಗೊಂಡಿದ್ವಿ. ಹೆಂಗೆ ಕಾಣಿಸ್ತಾ ಇದ್ದೀವಿ ಹೇಳಿ? ಸಂಡೇ ಅಂದರೆ ಖುಷಿ ಮಜಾ ಅಲ್ವಾ? ಹೌದು. ಆಯ್ತು, 2 ರೌಂಡ್ ವಾಕ್ ಆಯ್ತು ಇವತ್ತು. ಕೆಲವರು ಬಂದಿಲ್ಲ, ಸೊ ನಮ್ಮ ಲಕ್ಷ್ಮಿ ಸಿಕ್ಕಿದ್ದಾರೆ. ಅವಳು ಸೇಮ್ ಹಂಗೆ ಕನ್ನಡ ಮೇಲೆ ಇವರು ಸಂಡೆ ತಿಂಡಿ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ತುಂಬ. ನೀನೇನು ಮಾಡ್ತಾ? ಓ ಸೂರ್ಯ ಕಣ್ಣು ಹೊಡಿತಾ ಇದ್ದಾನಪ್ಪ. ನೀನೇನು ಮಾಡ್ತಾ ತಿಂಡಿ ಮನೆಲ್ಲ? ನಾವು ಮನೇಲಿ ಮಾಡಿ ಬಂದಿದ್ದೀವಿ. ಏನು ಮಾಡ್ತಾ? ನಾವು ಗೊಜ್ಜೋಲಕ್ಕಿ. ಒಬ್ಬ ಅಷ್ಟು ಏನು ಮಾಡಿ ಬಂದಿದ್ದೀವಿ. ಮನೇಲಿ ದೋಸೆ ಇವತ್ತು ಹೊರಗಡೆ ತಿಂಡಿ, ಕಾಲು ಸೂಪ್ ಹಣ್ಣು ದೋಸೆ ಬೆಸ್ಟ್ ಕಾಂಬಿನೇಷನ್. ಇವತ್ತೆಲ್ಲ ಮನೇಲೆ ಫುಡ್, ಆಚೆ ಹೋಗ್ಬಾರ್ದು ಅಂತ ಅದೊಂಥರ ಎಂಜಾಯ್ಮೆಂಟ್ ಡಿಸೈಡ್ ಮಾಡಿ ಮನೆ ಚೆನ್ನಾಗಿ ವಾರ ಆಚೆ ಹೋಗಿ ಸಾಕಾಗೋಗಿದೆ. ಮತ್ತು ಅದೇ ಸೇಮ್ ಅಲ್ಲ, ಅದಕ್ಕೆ ಈ ಸಂಡೇ ಸ್ಪೆಷಲ್ ಅಂದರೆ ಕೆಲವು ಫ್ರೆಂಡ್ಸು ಇಲ್ವಲ್ಲ, ಅದಕ್ಕೆ ಬೇಡ ಒಂದು ವಾರ ಮನೇಲಿ ನಾವು ಅವಾಗೆಲ್ಲ ಸಂಡೇ ಅಂದರೆ ಬೆಳಗ್ಗೆ ದೋಸೆ ಮಾಡಿ ಚಿಕನ್ ಸಾಂಬಾರು ಮಾಡೋದು. ಇಲ್ಲ ಶುರು ಆದ್ಮೇಲೆ ಬ್ರೇಕ್ಫಾಸ್ಟ್ ಅಂತ ಸುಮ್ಮನೆ ಹೋಗೋದು. ಬಟ್ ಫ್ಯಾನ್ ಆಗ್ಬಿಟ್ಟಿದ್ದೀವಿ ಬಿಸಿಲಿಗೆ. ಓಕೆ, ನೆಕ್ಸ್ಟ್ ಸಿಗ್ತೀವಿ, ಸಿಗುವ ಹ್ಯಾಪಿ ಸಂಡೇ. ಎಲ್ಲರಿಗೂ ಹ್ಯಾಪಿ ಸಂಡೇ. ಯಾವಾಗಲೂ ಎಲ್ಲರಿಗೂ ಹ್ಯಾಪಿ ಇರ್ತಾರೆ, ಪ್ರತಿಯೊಬ್ಬರು ಹ್ಯಾಪಿ ಆಗಿರ್ಬೇಕು ಅಲ್ವಾ? ಆರೋಗ್ಯ ಭಾಗ್ಯ. ನಗ್ನಗ್ತಾ ಖುಷಿಯಾಗಿರಿ. ಓಕೆ, ಬಾಯ್. ವಾಕೆಲ್ಲ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಉಡುಪಿಗೆ ಹೋದ್ವಿ. ಅಲ್ಲಿಂದ ಕಾಲು ಸೂಪ್ ಬೇಕಾಗಿತ್ತು. ಭೈರವೇಶ್ವರ ಮಿಲ್ಟ್ರಿ ಕಾಫಿ ಮುಗಿಸ್ಕೊಂಡು ಭೈರವೇಶ್ವರ ಅನ್ನೋ ಒಂದು ಹೋಟೆಲಿಗೆ, ಮಿಲ್ಟ್ರಿ ಹೋಟೆಲ್, ಅಲ್ಲೋಗಿ ಕಾಲು ಸೂಪ್ ತರೋಣ ದೋಸೆಗೆ ಅಂದ್ಬಿಟ್ಟು ಅಲ್ಲೋಗಿ ತಂದ್ವಿ. ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ ನಮ್ಮ ಮನೇಲಿ ಯಾವಾಗಲೂ ಚೆನ್ನಾಗಿ ಬರುತ್ತೆ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಒಂದು ಸಲ ಡೀಟೇಲಾಗಿ ಮಾಡ್ತೀನಿ. ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಬಿರಿಯಾನಿ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಹೇಳಿದೆ ಅಷ್ಟೇ. ಓಕೆ, ಚಿಕನ್ ಬಿರಿಯಾನಿ ಇರ್ಬೋದು, ಮಟನ್ ಬಿರಿಯಾನಿ ಇರ್ಬೋದು, ಕಬಾಬ್ ಆಗಿರ್ಬೋದು, ಸುಮಾರು ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದೀರೋ ಅವ್ರಿಗೆಲ್ಲ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇದ್ದೀನಿ. ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ 10K ಸಬ್ಸ್ಕ್ರೈಬರ್ ಆಯಿತು, ಇನ್ಸ್ಟಾದಲ್ಲಿ ಫಾಲೋವರ್ಸ್ ಆಯಿತು ಅಂತ ನಮ್ಮ ಮನೆಯವರು ಸಣ್ಣದಾಗಿ ಒಂದು ಐಸ್ ಕ್ರೀಮು ಒಂದು ಕಾಫಿಲೇ ಮುಗಿಸ್ಬಿಟ್ರು. ಇನ್ನೊಂದು ಸಲ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲ ಅವರೆಲ್ಲ ಆಚೆ ಹೋಗಿದ್ದರು, ಬರೋದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಹಾಗಾಗಿ ಹಾಗೆ ಒಂದು ರಾತ್ರಿ ಸಂಡೇ ಎಲ್ಲೂ ಆಚೆ ಹೋಗೋದು ಬೇಡ ಅಂತೇಳಿ ಮನೇಲೇ ಊಟ, ಮನೇಲೇ ಡಿನ್ನರು ಎಲ್ಲನೂ. ಆಮೇಲೆ ಕೊನೆಗೆ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಚೆನ್ನಾಗಿತ್ತು. ಆ್ಯಂಡ್ ಕಾಲು ಸೂಪು ದೋಸೆನೂ ಭಾಳ ಚೆನ್ನಾಗಿತ್ತು. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.